ಹಾ, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಭಾವಿಸ್ತೀನಿ. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಈ ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಈಗ 5 ಡೇಸ್ ಏನ್ ಟಾರ್ಗೆಟ್ ನಿಂತು 4ನೇ ದಿನದ ಅಂದ್ರೆ ನಿನ್ನೆ ವಿಡಿಯೋ ಮಾಡಿರಲಿಲ್ಲ. ಸ್ವಲ್ಪ ನಾನು ಬೇರೆ ಕಡೆ ಇರೋ ಕಾರಣದಿಂದ ವಿಡಿಯೋ ಮಾಡಿರಲಿಲ್ಲ. ಹಾಗಾಗಿ ನಾಳೆ ಟಾರ್ಗೆಟ್ ಏನಿದೆ ಅಂತಂದು ನಾಳೆ ಏನು ಓದ್ಬೇಕಂತಂದು ಇವತ್ತು ಹೇಳ್ತೀನಿ. ನಾಳೆ ಅಂದ್ರೆ ಜೂನ್ 22ಗೆ ಏನು ಓದ್ಬೇಕು ಅನ್ನೋ ಅದನ್ನ ಇವತ್ತು ಹೇಳ್ತೀನಿ. ಐ ಹೋಪ್ ಎಲ್ಲರೂ ಫಾಲೋ ಮಾಡ್ತಿದ್ರೆ ಅಂತ ಭಾವಿಸ್ತೀನಿ. ನಿನ್ನೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಅದನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡ್ಕೊಳ್ಳೋಣ. ಇವತ್ತು ಏನೇನಿದೆ ಅಂದರೆ ಇದರಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅದು ಸ್ಪೆಷಲ್ ಗ್ರೂಪ್ ಏನಿದೆ, ಟೆಸ್ಟ್ ಗ್ರೂಪು ಮತ್ತು 100 ಡೇ ಟಾರ್ಗೆಟ್ಸು ಪ್ಲಸ್ 50 ಡೇ ಟಾರ್ಗೆಟ್ಸು, ಹಾಗೆ ಟೆಸ್ಟ್ ಸಿರೀಸಲ್ಲಿ ಬರುವಂತಹ ಎಲ್ಲ ಸ್ಟೂಡೆಂಟ್ಸು ಇವತ್ತಿನ 6ನೇ GK ಟೆಸ್ಟು ಮತ್ತು ಕಮ್ಯುನಿಕೇಷನ್ ಟೆಸ್ಟು ಎರಡನ್ನೂ ಕೂಡ ಅಟೆಂಡ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಅದ್ರ ಕೀ ಆನ್ಸರ್ ಕೂಡ ಅಪ್ಲೋಡ್ ಮಾಡ್ತೀವಿ, ಇಷ್ಟರಲ್ಲೇ ಅಪ್ಲೋಡ್ ಮಾಡಬೇಕಿತ್ತು, ಮಾಡಿಲ್ಲ. ಹಾಗೆ ಇವತ್ತು GK ಸಬ್ಜೆಕ್ಟಲ್ಲಿ ಅಂದರೆ ನಾಳೆ 22ನೇ ತಾರೀಕು GK ಸಬ್ಜೆಕ್ಟಲ್ಲಿ ಏನೇನು ಓದ್ಬೇಕಂದ್ರೆ ನೀವು ಕರ್ನಾಟಕ ಜಿಯೋಗ್ರಫಿ ಓದಬೇಕು. ಜಿಯೋಗ್ರಫಿಯಲ್ಲಿ ನೀವು ಫೋಕಸ್ಡ್ ಆಗಿ ರಂಗನಾಥ್ ಸರ್ ಬುಕ್ ಅಂತ ತಗೊಂಡ್ರೆ ಅದರಲ್ಲಿ ಫಸ್ಟ್ ಚಾಪ್ಟರ್ನ ಪಿನ್ ಟು ಪಿನ್ ಲೈನ್ ಬೈ ಲೈನ್ ಓದಿ. ಯಾಕಂದ್ರೆ ಅಲ್ಲಿ ಪ್ರತಿ ಲೈನ್ ಮೇಲೂ ಕೂಡ ಕ್ವಶನ್ಸ್ ಅನ್ನ ಯಾವಾಗಲೂ ತೆಗಿತಿದ್ದಾನೆ KPSC. ಹಾಗಾಗಿ ಅಲ್ಲಿ ಲೈನ್ ಬೈ ಲೈನ್ ಓದಿ. ಆಮೇಲೆ ಮಣ್ಣು ಆ ಚಾಪ್ಟರ್ ಚೆನ್ನಾಗಿ ಓದಿ. ಆಮೇಲೆ ರಿವರ್ ಸಿಸ್ಟಮ್ ಚೆನ್ನಾಗಿ ಓದ್ಕೊಳ್ಳಿ. ಆಮೇಲೆ ಇಂಡಸ್ಟ್ರಿಯಲ್ ರಿಲೇಟೆಡ್ ಏನೇನು ಬರುತ್ತಲ್ವಾ, ಕೈಗಾರಿಕೆಗಳು ಯಾವ್ಯಾವ ಇದಾವೆ ಆ ರೀತಿ. ಆಮೇಲೆ ನ್ಯಾಷನಲ್ ಪಾರ್ಕ್ಸು, ಟೈಗರ್ ರಿಸರ್ವ್ಸು, ಓಕೆನಾ. ರೀಸೆಂಟ್ ಆಗಿ ಏನಾದರೂ ರಾಮ್ಸರ್ ತಾಣಗಳು ಕರ್ನಾಟಕ ರಿಲೇಟೆಡ್, ಆಮೇಲೆ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನು ಬಂದಿದೆ, ಆಮೇಲೆ ಕರ್ನಾಟಕದ ಮೊದಲ ಅಂತ ಈ ತರ ಏನು ಬಂದಿರುತ್ತೆ, ಇಂಥವ್ರ ರಿಲೇಟೆಡ್ ಇರುವಂತಹ ಎಲ್ಲ ಟಾಪಿಕ್ಸ್ ಅನ್ನು ಕೂಡ ನಾಳೆ GKದಲ್ಲಿ ಕವರ್ ಮಾಡ್ಕೊಳ್ಳಿ. ಫೋಕಸ್ಲಿ ನೀವು ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ ಜಿಯೋಗ್ರಫಿ ರಿಲೇಟೆಡ್ ಅದನ್ನ ಮಾತ್ರ ಓದ್ಕೊಳ್ಳಿ, ಓಕೆನಾ. ಎಕ್ಸಾಮ್ಸ್ ಆಲ್ರೆಡಿ ನಿಯರ್ ಇರೋದ್ರಿಂದ ಎಲ್ಲದನ್ನು ರ್ಯಾಂಡಮ್ ಆಗಿ ಓದ್ಬೇಡಿ. ಓಕೆ, ನೆಕ್ಸ್ಟ್ ಮೆಂಟಲ್ ಅಬಿಲಿಟಿ ಅಂತ ಬಂದಂದ್ರೆ ಇದರಲ್ಲಿ 15ರಿಂದ 20 ಕ್ವಶನ್ಸ್ ಅನ್ನ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು. ನೀವು GKದಲ್ಲಿ ಟೆಸ್ಟ್ ಯಾರು ಬರ್ದಿದ್ದೀರೋ ಅದರಲ್ಲಿ ಮೆಂಟಲ್ ಅಬಿಲಿಟಿ ಏನಾದರೂ ನೀವು ಸರಿ ಮಾಡದೇ ಇದ್ದಾಗ ನೀವು ಮೆಂಟಲ್ ಅಬಿಲಿಟಿ ಅದರಲ್ಲಿ ಏನು ಬಂದಿರೋ ಕ್ವಶನ್ಸ್ ಅವನ್ನೆಲ್ಲವನ್ನು ಕೂಡ ಕ್ಲೀನ್ ಆಗಿ ಯಾವ ಚಾಪ್ಟರ್ ಮೇಲೆ ಕೇಳಿದಾನೆ, ಯಾವ ಲೆವೆಲ್ ಅಲ್ಲಿ ಕೇಳಿದಾನೆ, ಫಸ್ಟ್ ಸ್ಟೆಪ್ ಅಲ್ಲಿ ಕೇಳಿದಾನೋ ಸೆಕೆಂಡ್ ಸ್ಟೆಪ್ ಅಲ್ಲಿ ಕೇಳಿದಾನೋ ಅದನ್ನೆಲ್ಲದನ್ನು ಕೂಡ ಕ್ಲೀನ್ ಆಗಿ ಅನಾಲಿಸಿಸ್ ಮಾಡಬೇಕು, ಓಕೆನಾ. ಇದು GK ಅಂತ ಬಂದ್ರೆ ಮತ್ತೆ ನಾನು ಇದನ್ನು ಕಂಟಿನ್ಯೂ ಮಾಡ್ಬೇಕಂದ್ರೆ ನೀವು ಕಮೆಂಟ್ ಮಾಡಬೇಕು ಯಾವ ರೀತಿ ಇದು ನಿಮ್ಗೆ ಹೇಗೆ ಯೂಸ್ ಆಗ್ತಿದೆನೋ ಇಲ್ಲೋ, ಅಥವಾ ಇದಕ್ಕೇನಾದ್ರೂ ನಿಮ್ಗೆ ಅಡಿಷನಲ್ ಆಗಿ ಇನ್ನೂ ಅಪ್ಡೇಟ್ ಮಾಡಬೇಕು, ಈ ರೀತಿ ಏನಾದರೂ ಇದ್ರೆ ನೀವು ಕಮೆಂಟ್ ಅಲ್ಲಿ ಹೇಳಿ ಅಂತ ಹೇಳ್ತಾ, ನೆಕ್ಸ್ಟ್ ಇಂಗ್ಲಿಷ್ ಅಲ್ಲಿ ಅಂತ ಬಂದ್ರೆ ಇವಾಗ ಕಮ್ಯುನಿಕೇಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕಮ್ಯುನಿಕೇಶನ್ ಜಾಸ್ತಿ ಓದ್ಕೊಡ್ತೀನಿ. ಈಗ ಇಂಗ್ಲಿಷ್ ಅಲ್ಲಿ ಅಂತ ಬಂದ್ರೆ ಸ್ಪಾಟಿಂಗ್ ಎರರು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸಿಂಗಲ್ ಅಂಡ್ ಪ್ಲೂರಲ್, ಇದನ್ನ ಇದು ಪ್ಲೂರಲ್ ಕೊಟ್ಟಿದ್ರು, ಸಿಂಗುಲರ್ ಯಾವುದು ಪ್ಲೂರಲ್ ಯಾವುದು ಈ ರೀತಿ ಕೇಳ್ತಾನೆ. ಅದರಲ್ಲಿ ಗ್ರೂಪ್ಸ್ ಮಾಡಿ ಕೇಳ್ತಾನೆ, ಓಕೆನಾ. ಹಾಗಿದ್ದಾಗ ಅದನ್ನ ನೋಡ್ಕೊಳ್ಳಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕಂಪಲ್ಸರಿ ಇರ್ತದೆ. ಎರರ್ ಸ್ಪಾಟಿಂಗ್ ಅಂತ ಏನು ಕೊಡ್ತಾನೆ ಅಂದ್ರೆ ಒಂದು ಒಂದು ವಾಕ್ಯ ಹಿಂಗೆ ಕೊಡ್ತಾನೆ, ಒಂದು ವಾಕ್ಯ ಕೊಟ್ಟಿದ್ರಲ್ಲಿ ಇದು ಹಿಂಗೆ ನೋ ಎರರ್ ಈ ರೀತಿ ಕೊಟ್ಟಿದ್ದಾನೆ. ಅದರಲ್ಲಿ ಯಾವ್ದು ರೈಟು ಯಾವ್ದು ರಾಂಗು, ಯಾವ ಏರಿಯಾ ರಾಂಗ್ ಇದೆ ಅಂತ ಗೊತ್ತಾಗ್ಬೇಕಂದ್ರೆ ನಿಮಗೆ ಗ್ರಾಮರ್ ಅಲ್ಲಿ ಕಂಪ್ಲೀಟ್ ಅದ್ರ ಮೇಲೆ ಗ್ರಿಪ್ ಇತ್ತಂದ್ರೆ ಎರರ್ ಸ್ಪಾಟಿಂಗ್ ಕಲಿತಾರೆ. ಎರರ್ ಸ್ಪಾಟಿಂಗ್ ಒಂದು ನೀವೇನಾದ್ರೂ ಕಿಂಗ್ ಆದ್ರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ನೀವು ಎಲ್ಲ ರೈಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರರ್ ಸ್ಪಾಟಿಂಗ್ ಮತ್ತೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸಿಂಗುಲರ್ ಅಂಡ್ ಪ್ಲೂರಲ್ ಇದು ನಾಳೆಯ ಇಂಗ್ಲಿಷ್ ಟಾಪಿಕ್ ಆಗಿರುತ್ತೆ. ಹಾಗೆ ಕನ್ನಡ ಅಂತ ಅಂತಾಗ ಇದರಲ್ಲಿ ಕನ್ನಡ ಸಾಹಿತ್ಯ ಮತ್ತು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು, ಇದು ಇಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಇದು ಕನ್ನಡ ಸಾಹಿತ್ಯ ಅಂತ ಅಂದಾಗ ಮೇನ್ ಆಗಿ ಇಂಪಾರ್ಟೆಂಟ್ ಇರೋ ಪರ್ಸನ್ಸ್ ಅಷ್ಟೇ ನೋಡ್ಕೊಳ್ಳಿ. ಯಾಕಂದ್ರೆ ಕನ್ನಡ ಸಾಹಿತ್ಯ ಅಂದ್ರೆ ನಿಮಗೆ ಜಾಸ್ತಿ ಇರುತ್ತೆ ಕಂಟೆಂಟ್. ಹಾಗಿದ್ದಾಗ ಎಲ್ಲ ಓದ್ಕೊಂತ ಟೈಮ್ ವೇಸ್ಟ್ ಮಾಡಬೇಡಿ. ಕನ್ನಡ ಸಾಹಿತ್ಯ ಅಂದ್ರೆ ಮೇಜರ್ ಆಗಿ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಆಮೇಲೆ ಇಂಪಾರ್ಟೆಂಟ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರದ್ದಷ್ಟೇ ನೋಡ್ಕೊಳ್ಳಿ. ಬಂದ್ರೆ ಬರಲಿ ಬಿಟ್ರೆ ಬಿಡ್ಲಿ ಅದನ್ನ ಬಿಡಿ. ಬಟ್ ಇದರಲ್ಲಿ ಗ್ರಾಮರ್ ಏನ್ ಬರುತ್ತೆ ಕನ್ನಡದಲ್ಲಿ, ನಾನು ಕನ್ನಡದಲ್ಲಿ ಏನ್ ಹೇಳ್ತೀನಿ ಅಂದ್ರೆ ನಿಮಗೆ ಗ್ರಾಮರ್ಗೆ ಫೋಕಸ್ ಮಾಡಿ, ಓಕೆನಾ. ಗ್ರಾಮರ್ಗೆ ಜಾಸ್ತಿ ಫೋಕಸ್ ಮಾಡಿ. ಯಾಕಂದ್ರೆ ಕನ್ನಡ ಸಾಹಿತ್ಯ ಅಂತ ಬಂದ್ರೆ ಯಾವುದೋ ಒಂದು ಪದ ಕೊಟ್ಟು ಯಾವುದೋ ಒಂದು ಲೈನ್ ಕೊಟ್ಟು ಇದು ಯಾವ ಚಾಪ್ಟರ್ ಅಲ್ಲಿ ಬಂದಿದೆ ಯಾವ ಕಾವ್ಯದಲ್ಲಿ ಬಂದಿದೆ ಅಂತ ಅಂದಾಗ ನಿಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಕನ್ನಡ ಪಂಡಿತರಿಗೆ ಗೊತ್ತಾಗಲ್ಲ ಒಂದೊಂದ್ಸರಿ. ಹಾಗಿದ್ದಾಗ ಅಂತ ಕ್ವಶನ್ಸ್ಗೆ ನೀವು ರಿಸ್ಕ್ ಮಾಡ್ಕೊಳೋದು ಒಳ್ಳೆ ಚಾನ್ಸಸ್ ಅಲ್ಲ ಅದು ಅಂತ ಅನ್ಸುತ್ತೆ ನನಗೆ. ನೀವು ಗ್ರಾಮರ್ಗೆ ಜಾಸ್ತಿ ಫೋಕಸ್ ಮಾಡಿ ಅಂತ ನನಗನ್ಸುತ್ತೆ. ನೀವು ಅದಕ್ಕೆ ಮಾಡಿ. ಇಲ್ವಾ ನಿಮಗೆ ಓದ್ತೀನಿ ಅಂದ್ರೆ ಓದ್ಕೊಳ್ಳಿ, ಬಟ್ ನಾ ಹೇಳೋದಂದ್ರೆ ಗ್ರಾಮರ್ಗೆ ಜಾಸ್ತಿ ಫೋಕಸ್ ಮಾಡಿ. ಕಂಪ್ಯೂಟರಲ್ಲಿ ಬಂತಂದ್ರೆ ನೆಕ್ಸ್ಟ್ ಮೈಕ್ರೋಸಾಫ್ಟ್ ವಿಂಡೋಸು ಪ್ಲಸ್ MS ವರ್ಡ್ MS ಎಕ್ಸೆಲ್ ಇದ್ರ ಮೇಲೆನೆ ಕನಿಷ್ಠ ಅಂದ್ರೂ 10 ಕ್ವಶನ್ಸ್ ಈ 3 ಚಾಪ್ಟರ್ ಮೇಲೆನೆ ಬರ್ತವೆ ನಿಮ್ಗೆ. ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿದ್ರು ಕೂಡ 3 ಚಾಪ್ಟರ್ ಇದ್ರ ಮೇಲೆನೆ ಬಂದಿರ್ತದೆ, ಓಕೆನಾ.
ಐ ಹೋಪ್ ಇದು ನಿಮಗೆ ಯೂಸ್ ಆಗ್ತಿದೆ ಅಂತ ಅನ್ಕೊಳ್ತೀನಿ. ನೀವು ಏನೇ ಇದ್ರೂ ಕೂಡ ನೀವು ಕಮೆಂಟ್ ಮಾಡಿ. ಹಾಗೆ ನೀವು 5 ಡೇಸು ಯಾವ ರೀತಿ ನಿಮ್ಮ ಪ್ಲಾನ್ ಹೇಗೆ ನಡೀತಿದೆ, ಯಾವ್ಯಾವ ರೀತಿ ಓದಿದ್ರಾ ಅನ್ನೋದು ಕೂಡ ನಿಮ್ಗೆ ಏನೇನು ಚೇಂಜಸ್ ಆಗ್ತಿದೆ, ಅಥವಾ ನೀವು ಇದು ವರ್ತ್ ಆಗ್ತಿದೆನೋ ಇಲ್ವೋ ಅನ್ನೋದು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ನನಗೆ ವಿಡಿಯೋ ಮಾಡೋಕ್ಕೆ ನೆಕ್ಸ್ಟ್ ಕಂಟೆಂಟ್ ಕೊಡೋಕ್ಕೂ ನನಗೂ ಕೂಡ ಒಂದು ಪ್ರೋತ್ಸಾಹ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.